ಪ್ರತಿ ಮನೆಗಳಲ್ಲೂ ಕೂಡ ಬಿ ಪಿ ಶುಗರ್ ಇಲ್ದಿರೋರು ಯಾರೂ ಇಲ್ಲ. ಈಗ ಮೊದಲು ಒಬ್ಬರು ಇದ್ದರು, ಈಗ ಇಬ್ಬರಾಗಿದ್ದಾರೆ. ಸೊ ನೆಕ್ಸ್ಟು ಮೂರು ಜನ ಆಗ್ಬಿಡ್ತಾರೆ ಒಂದೇ ಮನೆಯಲ್ಲಿ. ಸರ್ ಇದಕ್ಕೇನು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ? ನಿಮ್ಮ ಬಣ್ಣ ಚಿಕಿತ್ಸೆಯಲ್ಲಿ ಎಫೆಕ್ಟಿವ್ ಆಗಿ ಸೊ ಪ್ರತಿಯೊಬ್ಬರು ಬಿ ಪಿ ಶುಗರ್ನ ವಾಸಿ ಮಾಡ್ಕೋಬೇಕು. ಒಂದ್ಸಲ ಬಿ ಪಿ ಶುಗರ್ ಬಂತು ಅಂದರೆ ಬೇರೆ ಬೇರೆ ಕಾಯಿಲೆಗಳು ಶುರು ಆಗ್ಬಿಡುತ್ತೆ. ಸೊ 100-150 ಕಾಯಿಲೆಗಳಿಗೆ ಪರಿಹಾರ ಇಲ್ಲಿದೆ. ಈ ಬುಕ್ನ ತೊಗೊಂಡು ಕಲರ್ ಪೆನ್ಸಿಲ್ಸ್ಗಳು ಏನಿದೆ ಅದನ್ನು ತೊಗೊಂಡು ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಕಾಯಿಲೆಗಳಿಗೆ ಏನು ಬಣ್ಣ ಹಚ್ಚಬೇಕು ಅಂತ ಹಚ್ಕೊಂಡ್ರೆ ಸಾಕು ಕಾಯಿಲೆಗಳು ವಾಸಿ ಆಗುವಂಥ ಅದ್ಭುತವಾದ ಒಂದು ಮೆಡಿಕಲ್ ಕಿಟ್ಟು ಡಾಕ್ಟರ್ ಬಸವರಾಜ್ ಅವರು ತಂದಿರುವಂಥದ್ದು. ಅವರು ಮಾಡಿರುವಂಥ ಆವಿಷ್ಕಾರ ಏನಿದೆ ಇವತ್ತು ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಕೂಡ ಮಾಡ್ತಾ ಇರುವಂಥದ್ದು. ಪ್ರತಿದಿನ ಸಾವಿರಾರು ಬುಕ್ಗಳನ್ನು ಕೊಡ್ತಾ ಇದ್ದಾರೆ. ಕಲರ್ ಥೆರಪಿ ಬಣ್ಣ ಚಿಕಿತ್ಸೆ ಡಾಕ್ಟರ್ ಬಸವರಾಜ್ ಅವರು ಮಾತಾಡ್ತಿದ್ದಾರೆ. ಸೊ ಏನು ಕೊಡ್ತೀರಾ ಸರ್ ನಮ್ಮ ಜನಕ್ಕೆ ಇವತ್ತಿನ ಎಪಿಸೋಡಲ್ಲಿ? ಬಿ ಪಿ ಶುಗರ್ ವರ್ಡ್ ಪ್ಯಾಷನೇಟ್ ಆಗಿದೆ. ಹೌದು, ಪ್ಯಾಷನೇಟ್ ಆಗಿಬಿಟ್ಟಿದೆ. ಎಂಡೇ ಇಲ್ಲ ನಂಗೆ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಸರಿ ಸಾಯೋವರೆಗೂ ತಗೋತಾನೆ ಇರ್ತಾರೆ ಮೆಡಿಸಿನ್. ಅಲ್ಲ, ಇವಾಗ ಬಿ ಪಿ ಶುಗರಿಗೆ ಮಾತ್ರ ಸಾಯೋ ತನಕ ತಗೋತಾ ಇಲ್ಲ, ಅಲ್ಲ ಎಲ್ಲದಕ್ಕೂ ತಗೋತಾ ಇದ್ದಾರೆ. ಸಿಂಪಲ್ ತಲೆಗೂ ಸಾಯೋ ತನಕ ತಗೋತಿದ್ದಾರೆ, ಗ್ಯಾಸ್ಟ್ರಿಕ್ಗೂ ಸಾಯೋ ತನಕ ತಗೋತಾನೆ ಇದ್ದಾರೆ, ಮಲಬದ್ಧತೆ ಇದೇ ಇರುತ್ತೆ ಅದರ ಅರ್ಥೇನು? ಈ ಮೆಡಿಸಿನ್ ಡಿಸೈನ್ ಆಗಿರೋದೇ ರಿಲೀಫ್ ಕೊಡೋಕ್ಕೆ. ಇವಾಗ ನಾನು ನಿಮಗೆ ಕಲರ್ ಥೆರಪಿ ರಿಲೀಫ್ ಕೊಡೋಕ್ಕೆ, ನಾನು ನಿಮಗೆ ಕಲರ್ ಥೆರಪಿ ಕೊಟ್ಟರು ಅದೇ ಆಗೋದು. ಮೆಡಿಸಿನಿಂದ ಹೆಂಗೆ ಕಂಟ್ರೋಲ್ ಆಗುತ್ತೆ ಅದೇ ಥರ ಕಲರ್ ಥೆರಪಿ ಹಾಕೊಂಡ್ರು ಕಂಟ್ರೋಲ್ ಆಗುತ್ತೆ. ಬಟ್ ಕ್ಯೂರ್ ಆಗಬೇಕು, ಅದರಿಂದ ಆಚೆ ಬರಬೇಕು. ಕಂಟ್ರೋಲ್ ಅವಾಗ ಪರಿಸ್ಥಿತಿ ಕಂಟ್ರೋಲ್ ಆಗುತ್ತೆ, ಬಟ್ ಬಿಟ್ಬಿಡ್ಬೇಕು. ನಮ್ಮ ಅದರಿಂದ ಆಚೆ ಬರಬೇಕು ಅಂತಂದರೆ ಫಸ್ಟು ನೀವು ಶುಗರ್ ಬಿ ಪಿನ ಕಾಯಿಲೆ ಥರ ನೋಡೋದನ್ನು ಸ್ಟಾಪ್ ಮಾಡಬೇಕು. ಕಾಯಿಲೆನೇ ಎಲ್ಲ ಆಗೋದು. ಅದು ಕಾಯಿಲೆ ಅಲ್ಲ ಮತ್ತೆ ಅದು ನಿನ್ನ ಡೈಜೆಷನ್ ವೀಕ್ನೆಸ್. ಓಕೆ, ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ, ನಿಮ್ಮ ಬಾಡಿ ವೀಕ್ ಮಾಡ್ಕೊಳ್ಳಿ, ನಿಮ್ಮ ದೇಹ ವೀಕ್ ಆಗಿದೆ, ದಟ್ಸ್ ಇಟ್. ಓಕೆ, ಈಗ ಸ್ಟಾರ್ಟಿಂಗು ಶುಗರ್ ಬರ್ತಾ ಇದೆ, ಬಿ ಪಿ ಬರ್ತಾ ಇದೆ ಅಂತ ಅನ್ಕೊಳ್ಳೋದು ಹೇಗೆ ಗೊತ್ತಾಗೋದು ಹೇಗೆ? ಸಿಂಪಲ್, ತಿಂದಿದ್ದು ಸರಿಗೆ ಜೀರ್ಣ ಆಗ್ತಾ ಇಲ್ಲ, ಮೋಷನ್ ಅನ್ಟೆಂಟ್ ಆಗಿ ಬರ್ತಾ ಇದೆ, ಓಕೆ, ಆಂಗ್ಸೈಟಿ ಆಗ್ತಾ ಇದೆ, ಹಾರ್ಟ್ ಪಲ್ಪಿಟೇಷನ್ ಆಗ್ತಾ ಇದೆ, ಹೊಟ್ಟೆ ಉಬ್ಬರ ಆಗ್ತಾ ಇದೆ, ಕೈಕಾಲು ಜೋಮ್ ಬರ್ತಾ ಇದೆ, ಅಂಗಾಲು ಉರಿ ಬರ್ತಾ ಇದೆ. ಇದೆಲ್ಲ ಬಂದಾಗ ಕಾಯಿಲೆ ಬಂದಿರಲ್ಲ, ಇದನ್ನ ಟ್ರೀಟ್ ಮಾಡಿಲ್ಲ ಅಂದ್ರೆ ಮುಂದೆ ಬರುತ್ತೆ. ಓ, ಅಂದ್ರೆ ಇದೆಲ್ಲ ಸಿಂಪ್ಟಮ್ಸ್. ನಿಂಗೆ ಬಿ ಪಿ ಶುಗರ್ ಬರುತ್ತೆ ಅಂದ್ರೆ ಇವೆಲ್ಲ ಬಂದಿರುತ್ತಪ್ಪ, ಕಾಲ್ ಜುಮ್ ಬರುತ್ತೆ, ಅವೆಲ್ಲ ಬಂದ್ರೆ ಬರ್ಬೇಕಂತಲ್ಲ. ದಿಸ್ ಇಸ್ ಇಟ್ಸ್ ಎ ಬಾಡಿ ಲ್ಯಾಂಗ್ವೇಜ್. ದೇಹ ಒತ್ತಡ ಆದಾಗ ತನ್ನದೇ ಆದ ಒಂದು ಭಾಷೆನಲ್ಲಿ ಹೇಳುತ್ತೆ, ನನಗೆ ಡೈಜೆಷನ್ ಮಾಡಕ್ ಕಷ್ಟ ಆಗ್ತಾ ಇದೆ, ಕಾಲಿಗೆ ರಕ್ತ ಸಂಚಾರ ಮಾಡಕ್ ಕಷ್ಟ ಆಗ್ತಾ ಇದೆ, ನಮ್ಮ ಮಾನಸಿಕತೆನ ನೆಮ್ಮದಿಯಾಗಿ ಇಟ್ಕೊಳಕ್ ಕಷ್ಟ ಆಗ್ತಿದೆ. ಅದು ತನ್ನದೇ ಆದ ಒಂದು ಭಾಷೆನಲ್ಲಿ ಹೇಳ್ತಾ ಇದೆ. ಬಟ್ ನಮಗೆ ಎಲ್ಲರಿಗೂ ಒಂದೇ ಭಾಷೆ ಬರೋದು, ಇಂಗ್ಲಿಷು ಮೆಡಿಸಿನ್ ಭಾಷೆ. ಆ ದೇಹದ ಭಾಷೆನ ಅರ್ಥ ಮಾಡ್ಕೊಳೋದ್ರಲ್ಲಿ ನಾವೆಲ್ಲ ಸೋಲ್ತಾ ಇದೀವಿ. ಸೊ ನಮ್ಮ ಬಸವ ಆಕ್ಟಿವ್ ಅಕಾಡೆಮಿಯಿಂದ ನಾವು ನಮ್ಮ ಸ್ಟೂಡೆಂಟ್ಸಿಗೆ ನಾವು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ 1 ಇಯರ್ ಕೋರ್ಸ್ ಮಾಡ್ತೀವಿ. ಓಕೆ, ಈ 1 ಇಯರ್ ಕೋರ್ಸಲ್ಲಿ ನಾವು ಹೇಳ್ಕೊಡೋದು ಅದನ್ನೇ, ನಿನ್ನ ದೇಹದ ಭಾಷೆನ ನೀನು ಅರ್ಥ ಮಾಡ್ಕೋ. ಅದೇನು ಹೇಳ್ತದೆ ಕೇಳಿಸ್ಕೋ. ಹೇಳುತ್ತೆ, ಅದ್ಭುತವಾಗಿ ಮಾತಾಡುತ್ತೆ. ಯಾವ ಡಾಕ್ಟ್ರು ಯಾವ ಮಿಷನ್ನು ನಿನ್ನ ದೇಹದ ಭಾಷೆನಷ್ಟು ದೊಡ್ಡವರಲ್ಲ. ವೆರಿ ಪ್ರಿಸೈಸ್ ಆಗಿ ಹೇಳುತ್ತೆ ಅದು. ಓಕೆ, ನಿಂಗೆ ಸಿಂಪ್ಟಮ್ಸ್ ಕೊಡುತ್ತೆ, ಇಣಕ್ ನೋಡಿರುತ್ತೆ, ನೋಡಿ ಬರ್ತಾ ಇದ್ದೀನಿ ನೀನು ಸರಿ ಮಾಡ್ಕೋ ಅಂತ. ಬಟ್ ಅದೆಲ್ಲದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ತುಂಬಾ ಜನಕ್ಕೆ ತಿಂದಿದ್ದು ಜೀರ್ಣ ಆಗಲ್ಲ. ಫಾರ್ ಪ್ರೋಟೀನ್ ಫುಡ್ ತಿಂದ್ರೆ ಯೂರಿನಲ್ಲಿ ನೊರೆ ಬರುತ್ತೆ, ಇಲ್ಲ ವೈಟ್ ರೈಸ್ ತಿಂದಾಗ ಸುಸ್ತಾಗುತ್ತೆ, ಇಲ್ಲ ಹೈಬ್ರಿಡ್ ಗೋಧಿ ಹಿಟ್ಟು ತಗೊಂಡಾಗ ನಿಮ್ಗೆ ಲಿವರ್ ಫಂಕ್ಷನ್ ಲೋ ಆಗೋದು. ಅದ್ರ ಈವನ್ ಮಾಡರ್ನ್ ಸೈನ್ಸ್ ಹೇಳುತ್ತೆ ಅದ್ರಲ್ಲಿ ಗ್ಲೂಟಿನ್ ಅಂತ ಪ್ರೋಟೀನ್ ಇರುತ್ತೆ, ಲಿವರ್ ಅಂತ. ಬಟ್ ಅಷ್ಟು ರಿಸರ್ಚ್ಗೆ ಹೋಗೋದು ಬೇಡ. ಯಾರೇ 2-3 ಚಪಾತಿ ತಿಂದ್ರೆ ಮೈ ಉಷ್ಣ ಜಾಸ್ತಿ ಆಗುತ್ತೆ. ಓಕೆ, ಸ್ವಲ್ಪ ಅಂಗಾಲು ಉರಿ ಬರುತ್ತೆ, ಕಣ್ಣು ಉರಿ ಬರುತ್ತೆ, ಸಮ್ಮಾರು ಅದರ ಸಿಂಪ್ಟಮ್ಸ್ ಹೀಟ್ ಹೇಳುತ್ತೆ. ಅಂದ್ರೆ ನೀವು ಇವತ್ತಿಷ್ಟು ಅನ್ನ ತಿನ್ನಿ 9 ಗಂಟೆಗೆ, 12-1 ಗಂಟೆ ತನಕನೂ ನೀವು ತಡ್ಕೊಳಕ್ಕಾಗಲ್ಲ, ಸುಸ್ತಾಗ್ತೀರ. ಮತ್ತೆ 11 ಗಂಟೆಗೋ 11:15ಗೋ ಟೀ ಕುಡಿತೀರಾ, ಜ್ಯೂಸ್ ಕುಡಿತೀರಾ. ಅದ್ರ ಅರ್ಥ ಏನು? ಒಂದು, ನಿನ್ನ ದೇಹ ಸರಿಯಾಗಿ ಅದನ್ನ ಜೀರ್ಣ ಮಾಡ್ತಾ ಇಲ್ಲ. ಎರಡನೇದು, ನೀವು ತಿಂದಿರೋ ಆಹಾರನೇ ಸರಿ ಇಲ್ಲ.
ನೀವು ಡಯಾಬಿಟೀಸಿಂದ ಬಿ ಪಿಯಿಂದ ಆಚೆ ಬರಬೇಕು ಅಂದರೆ ಎರಡನ್ನೂ ಸರಿ ಮಾಡ್ಕೋಬೇಕು. ನಿನ್ನ ದೇಹದ ಕ್ಷಮತೆನ ಇನ್ಕ್ರೀಸ್ ಮಾಡಿಬಿಟ್ಟು ನೀವು ತಿಂತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಅದು ಚೆನ್ನಾಗಿ ಜೀರ್ಣ ಆಗಬೇಕು. ಎರಡನೇದು, ನೀವು ಕೊಡ್ತಕ್ಕಂಥ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸು ಅದು ನೈಸರ್ಗಿಕವಾಗಿರ್ಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಅದು ದೇಹನ ಪೋಷಣೆ ಮಾಡೋ ಥರ ಇರಬೇಕೆ ಹೊರತು ದೇಹನ ಹಾಳು ಮಾಡೋ ಥರ ಇರಬಾರ್ದು. ಅದೇ ಫಸ್ಟ್ ಫುಡ್ಡಲ್ಲಿ ಮಾಡ್ಕೊಳ್ಳಿ. ಬಟ್ ಇಷ್ಟು ದಿನ ಅವರು ದೇಹನ ಹಾಳು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸರ್, ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮತ್ತೆ ಯಾವುದೋ ಕೆಟ್ಟ ಆಹಾರ ಎಲ್ಲ ತಗೊಂಡು. ಬಟ್ ಇನ್ನು ಮೇಲೆ ಹೆಂಗೆ ಸರ್ ಅದು? ನಮ್ಮ ಬಳಿ ಎರಡು ಥರ ಆಗುತ್ತೆ. ಒಂದು, ನಮ್ಮ ಕಲರ್ ಥೆರಪಿ, ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್, ಅಕ್ಯುಪ್ರೆಷರ್ ಅಂತ ಏನು ಟ್ರೀಟ್ಮೆಂಟ್ ಮಾಡ್ತೀವಿ, ಇದು ನಿಮ್ಮ ಹಾಳಾಗಿರ್ತಕ್ಕಂಥ ಆರೋಗ್ಯನ ಸರಿ ಮಾಡುತ್ತೆ. ಓಕೆ ಓಕೆ. ಬಟ್ ಆ ಸರಿಯಾಗಿರೋ ದೇಹನ ಸರಿಯಾಗಿ ಇಟ್ಕೋಬೇಕು ಅಂತಂದ್ರೆ ಮತ್ತೆ ಆಹಾರ ಚೆನ್ನಾಗಿರ್ಬೇಕು. ನೀವೊಂದು ಬೈಕ್ ತರ್ತೀರಾ ನನ್ನ ಹತ್ರ, ರಿಪೇರಿ ಮಾಡಿ ಕೊಡ್ತೀನಿ, ಅದಕ್ಕೆ ಪೆಟ್ರೋಲೇ ಹಾಕ್ಬೇಕು. ನೀವು ಕರೆಕ್ಟ್ ಸಿಮೆಂಟ್ ಹಾಕೊಂಡು ಇನ್ನೇನೊಂದು ಹಾಕೊಂಡು ಮತ್ತೆ ವಾಪಸ್ ಬರ್ತೀರಾ. ಇವತ್ತು ದಿನನಿತ್ಯ 100 ಜನಕ್ಕೆ ನಾವಿಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಎಲ್ರಿಗೂ ಹೇಳೋದೇನೆಂದರೆ, ನಿಮಗೆ ಏನು ಕಾಯಿಲೆ ಸಿಂಪ್ಟಮ್ಸ್ ಇದೆ ಅದನ್ನು ನಾವು ಕಡಿಮೆ ಮಾಡಿಕೊಡ್ತೀವಿ. ಓಕೆ. ಬಟ್ ಕಡಿಮೆ ಮಾಡ್ಕೊಡ್ತೀವಿ, ಮತ್ತೆ ಅದನ್ನ ಇನ್ನಿಲ್ದಂತ ಕೂಡ ಮಾಡ್ತೀವಿ. ಮಾಡ್ಬೋದು. ಅದು ಭರವಸೆ ಇದೆಯಾ? ಅದು ಮಾಡ್ತೀವಿ. ಬಟ್ ಅದು ಅವ್ರ ಕೈನಲ್ಲಿ ಇರುತ್ತೆ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀಯಾ ನೀನು ಅಂತ. ಇಲ್ಲಿ ತುಂಬ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ, ನನಗೆ ಕಾಯಿಲೆ ಬಂದಿದೆ, ನಾನು ಡಾಕ್ಟರ್ ತಾಗ ಹೋಗ್ತೀನಿ, ಆ ಕಾಯಿಲೆ ವಾಸಿ ಆಗುತ್ತೆ. ಇಲ್ಲ, ನಿಮ್ಗೊಂದು ಕಾಯಿಲೆ ಬಂದಿದ್ರೆ ನೀವು ಅದನ್ನು ಆಚೆ ಬರಬೇಕು, ಅದರಿಂದ ಅದು ವಾಸಿ ಆಗಬೇಕಂದ್ರೆ ಇದರಲ್ಲಿ ಡಾಕ್ಟರ್ ರೂಲ್ ಬಂದ್ಬಿಟ್ಟು 20%. ನಾನಾಗಿರ್ಬೋದು, ಡಾಕ್ಟರ್ ಹೀಲರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ನಮ್ಮ ರೂಲು 20% ಅಷ್ಟೇ. ನಮ್ಮ ಪಾತ್ರ 80 ಭಾಗ ಅವರ ಪೇಷಂಟ್. ಅವರು ಸರಿ ನಂಬ್ಕೊಂಡು ಸಂಪೂರ್ಣ ಸರಿ ಮಾಡ್ತಾರೆ ಅಂತ ಬಂದಾಗ ನೀವು ಬರೀ ನಮ್ಮ ರೂಲ್ ಬರೀ 20% ಅಂದ್ರೆ ಹೇಗೆ ಸರ್? ಅಲ್ಲ, ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅಲ್ಲ, ಹೇಳಿದೆ ನೀವು ನಂಬ್ಕೊಂಡು ಬಂದ್ಬಿಟ್ಟಿದ್ದೀವಿ, ಎಲ್ಲ ಸರಿ ಮಾಡ್ತಾರೆ 100% ಅಂದರೆ ಬರೀ 20% ಅಂತ ಹೇಳ್ತಿರದ ಹೆಂಗೆ ಅಂತ. ಅದಕ್ಕೆ ಹೇಗೆ ಅಂದರೆ 20% ನಾನು ಕೊಡೋ ಕಲರ್ ಥೆರಪಿ, ಅಕ್ಯುಪ್ರೆಷರು, ಅಕ್ಯುಪಂಚರು ನಿನ್ನ ದೇಹನ ಸರಿ ಮಾಡುತ್ತೆ. ನೀವು ಹೇಳಿ, ಯಾವುದೇ ಸಿಂಪ್ಟಮ್ ಹೇಳಿ, ಎದೆ ಡಬ ಹೊಡ್ಕೊತಾ ಇದೆ, ವಾರದ ಸರಿ ಮಾಡ್ತೀನಿ. ಲೂಸ್ ಮೋಷನ್ ಆಗ್ತಿದೆ, ಸರಿ ಮಾಡ್ತೀನಿ. ಬ್ಲಡ್ ಶುಗರ್ 300 ಮೇಲೆ ಹೋಗ್ತಾ ಇದೆ, ಅದು 200 ಒಳಗೆ ಮಾಡ್ತೀನಿ. ಬಿ ಪಿ 180 ಮೇಲೆ ಹೋಗ್ತಿದೆ, 150 ಮಾಡುತ್ತೀವಿ. ಏನೇ ಮಾಡಿದ್ರು ಅದು ಕಡಿಮೆ ಆದ್ಮೇಲೆ ಅದೇ ಸ್ಟೇಜಲ್ಲಿ ಇರಬೇಕು ಅಂದರೆ ನಿನ್ನ ದೇಹದ ಕಾರ್ಯಕ್ಷಮತೆ ಮತ್ತು ನಿಮ್ಮ ಆಹಾರ ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಿಮ್ಮ ಭಾವನೆಗಳು, ಅಂದ್ರೆ ದೈಹಿಕ ಶ್ರಮ, ಆಹಾರ, ಮಾನಸಿಕತೆ. ಓಕೆ, ನಮ್ಮ ಯೋಚನೆ ಮಾಡುವಂತ ಶಕ್ತಿ. ಈ ಮೂರನ್ನು ನೀವು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ನೀವು ಯಾವುದೇ ವರ್ಲ್ಡ್ ಬೆಸ್ಟ್ ಡಾಕ್ಟರ್ ತಾಗ ಹೋದ್ರೂ ನೀವು ಕಾಯಿಲೆಯಿಂದ ಆಚೆ ಬರಕ್ಕಾಗೋದು ಇಲ್ಲ. ಸೊ ಹಾಗಾಗಿ ಯಾರೆಲ್ಲ ಗಂಭೀರ ಕಾಯಿಲೆಗಳಿಂದ ಆಚೆ ಬರ್ಬೇಕು ಅನ್ಕೋತೀರ, ಅದು ನಿಮ್ಮ ಗರ್ಭಕೋಶದಲ್ಲಿ ಗಡ್ಡೆ ಇರ್ಬೋದು, ಸಯಾಟಿಕ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು, ಒಂದು ಬೇಸಿಕ್ ಪ್ರಿನ್ಸಿಪಲ್ನ ನೀವು ಅರ್ಥ ಮಾಡ್ಕೋಬೇಕು. ಏನಂದರೆ, ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಪಿತ್ತ ಬೇಕು, ಉಷ್ಣ. ಓಕೆ, ಅದು ಬೇಸಿಕ್. ಅದು ಇವತ್ತು ನಾನು ಹಿಂಗೆ ಕೈ ಮಡಿಸ್ತೀನಿ, ಅತಿ ಆಗಬಾರ್ದು. ಈ ಕೈ ಹಿಂಗೆ ಮಡಿಸ್ತೀನಿ, ಹಿಂಗೆ ಮಡಿಸ್ಬೇಕಂದ್ರೆ ಇಲ್ಲಿರೋ ಬೋನಿಗೆ, ಲಿಗಮೆಂಟ್ಸಿಗೆ, ಮಸಲ್ಸಿಗೆ ಬ್ಲಡ್ ಬೇಕು. ಹೌದು ಸರ್, ಹೌದು. ಬ್ಲಡ್ ಯಾವಾಗ ಬರುತ್ತೆ ಇದಕ್ಕೆ ಅಂತಂದ್ರೆ ಸರ್ಕ್ಯುಲೇಷನ್ ಇದ್ರೆ. ಹೌದು. ಸರ್ಕ್ಯುಲೇಷನ್ ಯಾವಾಗ ಆಗತ್ತಂದ್ರೆ ಉಷ್ಣ ಇದ್ದಾಗ, ಯಾಂಗ್ ಎನರ್ಜಿ ಅಂತ ಕರೀತಾರೆ. ಬಾಡಿ ವಾರ್ಮ್ ಇರಬೇಕು. ಈ ಕೋಲ್ಡ್ ಆದಷ್ಟು ಚಟ್ಟಕ್ಕೆ ಹತ್ರ ಆಗಿದ್ರಿ ಅಂತ. ಓಕೆ, ಬಾಡಿ ತಣ್ಣಗಾಗ್ಬಿಟ್ಟಿದೆ, ಡೆಡ್ ಬಾಡಿ ಹೆಂಗಿರುತ್ತೆ, ತಣ್ಣಗಿರುತ್ತೆ. ಸೊ ಹಾಗಾಗಿ ಆ ಒಂದು ಸರ್ಕ್ಯುಲೇಷನ್ ನೀವು ಬೆಟರ್ ಆಗಿ ಇಟ್ಕೊಂಡ್ರೆ ಮಾತ್ರ ಪರ್ಮನೆಂಟ್ ಕ್ಯೂರ್. ಸುಮಾರು ಜನ ಹೇಳ್ತಾರೆ, ಸರ್ ನನ್ನ ಶುಗರ್ 300 ಮೇಲೆ ಇತ್ತು, ಇವಾಗ ಒಂದು 15 ದಿವಸದಿಂದ ವಾಕಿಂಗ್ ಹೋಗ್ತಾ ಇದ್ದೀನಿ, 200ಕ್ಕೆ ಬಂದಿದೆ. ವಾಕಿಂಗ್ ಹೋದ್ರೆ ಶುಗರ್ ಹೆಂಗೆ ಕಮ್ಮಿ ಆಯ್ತು? ನನ್ನ ಕ್ವಶನ್. ಓಕೆ, ಆಮೇಲೆ ಡೈಲಿ ವಾಕ್ ಮಾಡಿ ಅಂತ ಕೂಡ ನೀವು ಹೇಳ್ತೀರಾ. ದೈಹಿಕ
ಕಾರ್ಯಕ್ಷಮತೆ ಬೇಕೇ ಬೇಕು. ತಿಂದಿದ್ದು ಅರಗಿಸೋಕ್ಕೂ ಬೇಕು. ಅಂದ್ರೆ ಉಷ್ಣ ಇವಾಗ ಕಿಡ್ನಿ ನಿಮ್ಮ ಬ್ಲಡ್ ನ ಫಿಲ್ಟರ್ ಮಾಡಬೇಕು, ಅಲ್ಲಿರೋ ನೆಫ್ರಾನ್ಸ್ ಫಿಲ್ಟರ್ ಮಾಡಬೇಕು ಅಂದ್ರೆ ಆ ಕಿಡ್ನಿಗೂ ಸರ್ಕ್ಯುಲೇಷನ್ ಬೇಕು, ಎನರ್ಜಿ ಫ್ಲೋ ಆಗಬೇಕು, ಹಾರ್ಟ್ ಲಬ್ ಡಬ್ ಬಡಿಬೇಕು, ಅದಕ್ಕೂ ಸರ್ಕ್ಯುಲೇಷನ್ ಆಗಬೇಕು. ಅದು ಅಗ್ನಿ. 3 ತರ ಅಗ್ನಿ ಹೇಳ್ತಾರೆ ಆಯುರ್ವೇದದಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಹೆಂಗಾಗಬೇಕು ನಿಮ್ಮ ಬಣ್ಣ ಚಿಕಿತ್ಸೆಯಲ್ಲಿ ಹೇಗೆ? 3 ಕಾರಣ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್. 3 ಜನ. ಒಂದು ಚಿತ್ತಾಗ್ನಿ, ಓಕೆ, ಅಂದ್ರೆ ಮೈಂಡ್. ನಾನು ನಿಮ್ಗೆ ಹಿಂಗೆ ಕೋಪ ಹಿಂಗೆ ಇರ್ತೀನಿ, 2-3 ಸತಿಗೆ ಇರೋ ತಟ್ಟಿ 4ನೇ ಸತಿಗೆ ಏನ್ಲೇ ನಿಂದ ಅಂತ. ಹೌದು. ಅಂದ್ರೆ ನಿನ್ ಮೈಯೆಲ್ಲ ಬಿಸಿ ಆಗ್ಬಿಡ್ತತೆ, ಕಣ್ಣು ಕೆಂಪಾಗ್ಬಿಡ್ತದೆ ಕೋಪ ಆದ್ರೆ. ಹೌದು, ದೇಹನ ಬಿಸಿ ಮಾಡೋ ಶಕ್ತಿ ಯೋಚನೆಯಲ್ಲಿದೆ. ಇದು ಚಿತ್ತಾಗ್ನಿ. ಕರೆಕ್ಟ್. ಯಾರದೋ ಒಬ್ರು ಸಣ್ಣ ವಿಷಯ ಹೇಳಿದ್ರೆ ಅವನು ಇದಕ್ಕಿಂತ ರೈಸ್ ಆಗ್ಬಿಡ್ತಾರೆ ಗೊತ್ತಾ. ಅಂದ್ರೆ ಹಂಗೆ ನಿನ್ನ ದೇಹನ ಬಿಸಿ ಮಾಡ್ತಕ್ಕಂಥ ಶಕ್ತಿ ಈ ಚಿತ್ತಾಗ್ನಿಗಿದೆ. ನಾನು ನಿಮ್ಮ ನೋಡಿ ಸ್ಮೈಲ್ ಮಾಡ್ತಾ ಇದ್ದೀನಿ, ಹಾಯ್ ಸರ್ ಅಂತ. ಓಕೆ, ಒಂದು ಬ್ಲಶ್ ಔಟ್ ಆಗ್ಬಿಡ್ತೀವಿ. ಯಾವಾಗ ನೋಡಿ, ಯಾವಾಗ ನೀವು ಖುಷಿ ಆಗ್ತಿರೋ, ನಾಚ್ಕೋತಿರೋ, ಕೆನೆ ಕೆಂಪಾಗತ್ತೆ. ಯಾಕೆ ಕೆಂಪಾಗುತ್ತೆ ಅಂದ್ರೆ ಸರ್ಕ್ಯುಲೇಷನ್ ಆಗುತ್ತೆ. ಕರೆಕ್ಟ್, ಬಿಕಾಸ್ ಆಫ್ ಸರ್ಕ್ಯುಲೇಷನ್. ಸೊ ಅಂಗಾಲಿಂದ ಅಣ್ಣೆತ್ತಿಗೆ ಆ ಅಗ್ನಿನ ಕೊಡೋ ಶಕ್ತಿ, ಬೆಂಕಿನ ಕೊಡೋ ಶಕ್ತಿ ಮೈಂಡಿಗಿದೆ, ತಲೆಗಿದೆ. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಬಾಡಿ ಹಂಗಿರುತ್ತೆ. ಸೂಪರ್. ನಿಮ್ಮನ್ನ ದೈಹಿಕವಾಗಿ ಆರೋಗ್ಯವಾಗಿ ಮಾಡಬೇಕು ಅಂದ್ರೆ ಟ್ಯಾಬ್ಲೆಟ್, ಕಲರ್ ಥೆರಪಿ, ಡಾಕ್ಟರ್ ಯಾರು ಬೇಡ, ಇದೊಂದೇ ಸಾಕು. ನಿಜ, ಬೇರೆ ಏನು ಬೇಕಿಲ್ಲ. ನಿನ್ನ ದೇಹನೆಲ್ಲ ಹಾಳ ಮಾಡೋದಕ್ಕೆ ಇದೊಂದೇ ಸಾಕು. ನೀವು ಸಾಮಾನ್ಯವಾಗಿ ಹೇಳ್ತೀರಾ ಅವ್ನು ಭಯ ಬಿದ್ದು ಹುಚ್ಚೊಯ್ಕೊಂಬಿಟ್ಟ ಅಂತ. ಯಾಕೆ ಹೇಳಿ? ಭಯ ಬಿದ್ದಾಗ ದೇಹ ತಣ್ಣಗಾಗುತ್ತೆ. ಯಾವಾಗ ತಣ್ಣಗಾಗುತ್ತೋ ದೇಹದ ಕೋಲ್ಡ್ನೆಸ್ನ ಕಂಟ್ರೋಲ್ ಮಾಡೋದು ಕಿಡ್ನಿ. ಆ ಕಿಡ್ನಿ ಯೂರಿನರಿ ಬ್ಲಾಡರ್ನ ಹಿಡ್ದಿಟ್ಕೊಂಡಿರುತ್ತೆ, ಯೂರಿನ್ನ. ಯಾವಾಗ ಕಿಡ್ನಿ ಕೋಲ್ಡ್ ಆಗುತ್ತೋ ಯೂರಿನರಿ ಬ್ಲಾಡರ್ ಮೇಲೆ ಕಂಟ್ರೋಲ್ ಇರಲ್ಲ, ಹುಚ್ಚೊಯ್ಕೊಂಬಿಡ್ತಾರೆ. ಹೆದರ್ಕೊಂಡು ಹುಚ್ಚೊಯ್ಕೊಂಬಿಟ್ಟ ಅಂತ. ಅಂದ್ರೆ ನಿನ್ನ ದೇಹ ತಣ್ಣಗಾದಷ್ಟು ಕಿಡ್ನಿ ಫಂಕ್ಷನ್ ಡೌನ್ ಯಾವುದು ಇರಲ್ಲ. ನಿನ್ನ ದೇಹ ತಣ್ಣಗಾದಷ್ಟು ಕಿಡ್ನಿ ಫಂಕ್ಷನ್ ಡೌನ್ ಆಗುತ್ತೆ. ದೇಹ ಯಾವಾಗ ತಣ್ಣಗಾಗುತ್ತೆ? ನೀನು ಯಾವಾಗ ಭಯ ಬೀಳ್ತೀವೋ ಅವಾಗ ದೇಹ ತಣ್ಣಗಾಗುತ್ತೆ. ಯಾವಾಗ ಸ್ಟ್ರೆಸ್ ಆಗ್ತೀವೋ ಅವಾಗ ದೇಹ ತಣ್ಣಗಾಗುತ್ತೆ. ಇವತ್ತು ನಾವು ಚಿಕ್ಕ ಪುಟ್ಟ ವಿಷಯಕ್ಕೂ ಭಯ ಪಡ್ತಾ ಇದೀವಿ. ಅಯ್ಯೋ ಲೋನ್ ಹೋಯ್ತೆ, ಅಯ್ಯೋ ಮಗು ಓದ್ತಾ ಇಲ್ಲ, ಅಯ್ಯೋ ದುಡ್ಡಿಲ್ಲ, ಅಯ್ಯೋ ಕೆಲಸ ಹೋಗ್ಬಿಟ್ರೆ, ಅಯ್ಯೋ ಹೆಂಡ್ತಿಂಗ್ ಮಾಡ್ಬಿಡ್ಲಿ, ಅಯ್ಯೋ ಗಂಡಿಂಗ್ ಹೋಗ್ಬಿಟ್ಟು. ಪ್ರತಿ ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ಇನ್ಸೆಕ್ಯೂರ್ ಫೀಲ್ ಆಗ್ತೀವಿ. ಏನಾಗ್ಬಿಡುತ್ತೋ, ಯಾಕೆ ಹಿಂಗ, ಯಾವಾಗಲೂ ಗಾಬರಿ. ಆ ಆಂಗ್ಸೈಟಿ, ಆ ಸ್ಟ್ರೆಸ್ ಏನ್ ಮಾಡುತ್ತೆ ಅಂದ್ರೆ ನಿನ್ನ ದೇಹದ ಸರ್ಕ್ಯುಲೇಷನ್ ಕಮ್ಮಿ ಮಾಡುತ್ತೆ. ನಿನ್ನ ದೇಹದ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಹಾರ್ಟಿಗೆ ಸರ್ಕ್ಯುಲೇಷನ್ ಆದ್ರೆ ಬ್ಲಾಕೇಜ್ ಅಂತೀವಿ, ಲಿವರ್ ಸರ್ಕ್ಯುಲೇಷನ್ ಕಮ್ಮಿ ಆದ್ರೆ ಏನಾಗಿ ಕೊಲೆಸ್ಟ್ರಾಲ್ ಅಂತೀವಿ, ಕಿಡ್ನಿ ಸರ್ಕ್ಯುಲೇಷನ್ ಕಮ್ಮಿ ಆದ್ರೆ ಅರ್ಜೆಂಟ್ ಯೂರಿನೇಷನ್, ಫ್ರೀಕ್ವೆಂಟ್ ಯೂರಿನೇಷನ್ ಪ್ರಾಬ್ಲಮ್ಗಳು ಬರ್ತವೆ, ಸೊಂಟ ನೋವು ಬರುತ್ತೆ. ಅದೇ ಸ್ಟಮಕ್ಗೆ ಸರ್ಕ್ಯುಲೇಷನ್ ಕಮ್ಮಿ ಆದ್ರೆ ಇಂಡೈಜೆಷನ್ ಅಂತೀವಿ. ಬೇರೆ ಬೇರೆ ಹೆಸರು ಕೊಟ್ಟಿದ್ದೀವಿ ಹೊರತು ಈ ಚಿತ್ತಾಗ್ನಿ ಏನಿದೆ ಅಲ್ವಾ, ಇಟ್ಸ್ ಸೋ ಪವರ್ಫುಲ್ ಅಲ್ಲ. ಇದನ್ನ ಸರಿಯಾಗಿ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಬಾಡಿ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಈ ಚಿತ್ತಾಗ್ನಿ ಏನಿದೆ ಇದನ್ನ ಮ್ಯಾನೇಜ್ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರ ಕಾಯಿಲೆಯಿಂದ ದೂರ ಇರ್ತಾರೆ. ನೋಡಕ್ಕೂ ಅಷ್ಟೇ ಲಕ್ಷಣವಾಗಿರ್ತಾರೆ, ಚೆನ್ನಾಗಿರ್ತಾರೆ. ಅಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಅವ್ರ ಮುಖ ನೋಡಿದ್ರೆ ಸಾಕು ಅವ್ರ ಭಾವನೆಗಳು ಹೇಗಿರುತ್ತೆ, ಆ ಮನಸ್ಥಿತಿ ಹೇಗಿರುತ್ತೆ. ನಾ ಹೇಳ್ತೀವಿ ಆಡು ಭಾಷೆನೇ ಹೇಳ್ತೀಯಲ್ಲ, ಯಾಕೆ ಹಿಂಗ್ ಮುಖ ಗಂಟಕ್ಕೊಂಡು ಏನಾಯ್ತು? ಮುಖ ಯಾವಾಗ ಗಂಟಕ್ಕಂತಾರೆ ಅಂದ್ರೆ ನಿನ್ನ ಯೋಚನೆಗಳು ಸ್ಟಕ್ ಆದಾಗ, ಯಾರನ್ನೊಬ್ಬನ್ನ ಅಸೂಯ ಪಟ್ಟಾಗ, ಯಾವ್ದೋ ಒಂದು ದ್ವೇಷ ಮಾಡಿದಾಗ ಮುಖ ಗಂಟಕ್ಕಂತೀರ. ಅದೇ ಯಾವಾಗ ಈ ಹೂವನ್ನ ಬೆಂಕಿಗೆ ಹೋಲಿಸ್ತೀವಿ, ಹೂ ಅರಳೈತಂದ್ರೆ ಬೆಂಕಿ ಅದು. ಮುಖ ಏನು ಹೂ ತರ ಅಳ್ಬಿಟ್ಟೈತೆ, ಯಾವಾಗ ಅದು ಅರಳ್ಬಿಟ್ಟಿದೆ ಅಂತ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ, ಯೋಚನೆ ಚೆನ್ನಾಗಿ ಬಂದಾಗ. ಸೊ ಫಸ್ಟ್ ಯೋಚನೆ ಚೆನ್ನಾಗಿರ್ಲಿ. ನಿನ್ನ ಇವತ್ತು ಥೈರಾಯ್ಡ್ ಚೆನ್ನಾಗಿ ಕೆಲಸ ಮಾಡಬೇಕು, ನಿಮ್ಮ ಗರ್ಭಕೋಶ ಚೆನ್ನಾಗಿ ಕೆಲಸ ಮಾಡಬೇಕು, ನಿಮ್ಮ ಗೈನಿಕ್ ಆರ್ಗನ್ಸು, ಸೆಕ್ಸುವಲ್ ಪ್ರಾಬ್ಲಮ್ ಚೆನ್ನಾಗಿ ಬರಬಾರ್ದು, ಅದೆಲ್ಲ ಚೆನ್ನಾಗಿರಬೇಕು ಅಂತಂದರೆ ದೇಹಕ್ಕೆ ಸರ್ಕ್ಯುಲೇಷನ್ ಬೇಕು.
ಆ ಸರ್ಕ್ಯುಲೇಷನ್ನ ಕಂಟ್ರೋಲ್ ಮಾಡೋಂಥ ಶಕ್ತಿ ನಿಮ್ಮ ಮನಸ್ಸಿಗಿದೆ, ಬೇರೆ ಯಾವ ಪ್ರಾಣಿಗೂ ಇಲ್ಲ. ಕರೆಕ್ಟ್. ಮನುಷ್ಯನಿಗೆ ಮಾತ್ರ ಇದಿರೋದು. ಬೇರೆ ಎಲ್ಲಾ ಪ್ರಾಣಿಗಳು ಅವರ ದೈಹಿಕ ಆರೋಗ್ಯ ದೇಹದ ಮೇಲೆ ಸಂಬಂಧ ಇರುತ್ತೆ. ಅವ್ರು ತಿನ್ಬೇಕು, ಓಡಾಡಬೇಕು, ಕೆಲಸ ಮಾಡಬೇಕು, ಆರೋಗ್ಯವಾಗಿರ್ತವೆ. ಮನುಷ್ಯ ಹಂಗಲ್ಲ. ಕೆಲವ್ರು ಹೇಳ್ತಾರೆ, ಸರ್ ನಾನು ಯೋಗ ಮಾಡ್ತೀನಿ, ಜಿಮ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಒಳ್ಳೆ ಫುಡ್ ತಿಂತೀನಿ, ನನಗೆ ಕಾಯಿಲೆ ಬಂತು ಸರ್ ಅಂತ. ನೀನ್ ಎಲ್ಲಾ ಮಾಡ್ತಿರ್ಬೋದಪ್ಪ, ಇದೆ ಹೆಂಗೆ ಯೋಚನೆ ಸರಿ ಇದೆಯಾ? ಟೆನ್ಷನ್ ಅಲ್ಲಿ ಇರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಹಂಗೆ ಹಿಂಗೆ ಆ ಸ್ಟ್ರೆಸ್ ಆಗಿ ಟೆನ್ಷನ್ ಆಗಿ ಊದ್ಕೊಂಡ್ಬಿಟ್ಟಿರ್ತಾರೆ. ಏನ್ ತಿಂದ್ರು ವರ್ಕೌಟ್ ಆಗ್ತಾ ಇಲ್ಲ. ಅಲ್ಲ, ನೀನ್ ಏನೇ ತಿಂದು ಏನೇ ಮಾಡಿದ್ರು ಅದು ಚೆನ್ನಾಗಿ ಜೀರ್ಣ ಆಗಿ ಸರ್ಕ್ಯುಲೇಷನ್ ಆಗಿ ಪ್ರತಿ ಜೀವಕೋಶಕ್ಕೆ ಹೋಗಬೇಕು ಅಂತಂದ್ರೆ ಅಗ್ನಿ ಬೇಕು. ಆ 3 ಅಗ್ನಿ, ಒಂದು ಮೂಲಾಗ್ನಿ, ಒಂದು ಜಠರಾಗ್ನಿ, ಒಂದು ಚಿತ್ತಾಗ್ನಿ. 3 ಅಗ್ನಿಗಳು. ಅದರಲ್ಲಿ ಚಿತ್ತಾಗ್ನಿ ತುಂಬಾ ಇಂಪಾರ್ಟೆಂಟು. ನೀನ್ ದೈಹಿಕವಾಗಿ ಅಲ್ಲಿ ಇಲ್ಲಿ ಎಲ್ಲ ಬೆಸ್ಟ್ ಮಾಡಿದ್ರು ಇದು ಟೆನ್ಷನ್ ಅಲ್ಲಿ ಐತೆ ಅಂದ್ರೆ ನಿನ್ನ ಹಂಗ ದೀಪ ಹಾರೋದಂಗೆ ಹಾರೋಗ್ಬಿಡ್ತೀಯ ನೀನು. ಇದು ಯಾವ ಡಾಕ್ಟ್ರು ಹೇಳಲ್ಲ, ಯಾವ ಗುರುಗಳು ಹೇಳಲ್ಲ, ಯಾವ ಇದು ಹೇಳಲ್ಲ. ಇವಾಗ ನೋಡಿ, ನಿನಗೆ 100 ಟೆನ್ಷನ್ ಇರ್ತವೆ, ಅದೇ ನಿಮ್ಮಪ್ಪ ನಿಮ್ಮ ತಾತಗೆ 0 ಟೆನ್ಷನ್ ಇರ್ತೈತೆ. ಯಾಕೆ ಗೊತ್ತಾ? ನೀನ್ ಏನ್ ಮಾಡ್ತೀಯ ಅಂತಂದ್ರೆ, ರೈಟ್ ನ್ಯೂಸ್ ನಾನ್ ಮಾಡಿದ್ದು, ನನ್ನ ಪ್ರಾಪರ್ಟಿ ಅದು, ನನ್ನಿಂದನೇ ಆಗಿದ್ದಂತೀಯ ನೀನು. ಅದೇ ನೀವಪ್ಪ ಏನಂತಿದ್ ಗೊತ್ತಾ? ನಿಮ್ ತಾತ ಎಲ್ಲ ದೇವ್ರ ಕೊಟ್ಟಪ್ಪ, ಎಲ್ಲ ಅವ್ನ್ ಮಾಡಿದ್ದು, ಎಲ್ಲ ಅವನ ಮೇಲೆ ನಡೀತಾ ಇದೀವಿ. ನೀನ್ ಮಾಡಿದ್ದಂದಾಗ ನೀನ್ ಸ್ವಲ್ಪ ಲಾಸ್ ಆದ್ರೆ ಸಾಕು, ಟೆನ್ಷನ್ ಆಗ್ಬಿಡ್ತೈತೆ. ಸ್ವಲ್ಪ ಲಾಸ್ ಆದ್ರೆ, ಇಲ್ಲ ಸ್ವಲ್ಪ ಇನ್ಕಮ್ ಕಮ್ಮಿ ಆದ್ರೆ, ಸ್ವಲ್ಪ ರೀಚ್ ಕಮ್ಮಿ ಆದ್ರೆ, ಅಯ್ಯೋ 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 TRP ಬರ್ತಾ ಇಲ್ವಲ್ಲ, ಅಯ್ಯೋ TRP ಬರ್ತಾ ಇಲ್ಲ, ಅದು ಬರ್ತಿಲ್ಲ, ವ್ಯೂವರ್ಶಿಪ್ ನೋಡ್ತಿಲ್ವಲ್ಲ. ಬಟ್ ಅದನ್ನ ಇನ್ನೊಬ್ಬರ ಮೇಲೆ ಎತ್ತಾಕ್ಬಿಟ್ರೆ ಅದ್ ದೇವ್ರ ದೆವ್ವ, ನೋಡ್ಕೊತಾನೆ ಬಿಡು, ದೇವ್ರ ದೆವ್ವ ನನಗೆ ಗೊತ್ತಿಲ್ಲ, ಎಲ್ಲ ಅವ್ನು ಮಾಡಿದ್ದಪ್ಪ ಅಂದಾಗ ನೀನ್ ಫ್ರೀ. ನಿನ್ನ ಬರ್ತಾ ಬರ್ಲಿ, ನಿನ್ನ ಫ್ರೀ ಸರ್ಕ್ಯುಲೇಷನ್, ನಿನ್ ಮೈಂಡ್ ಬಾಡಿ ಎಲ್ಲ ಸೂಪರ್ ಆಗಿರ್ತೈತೆ. ಅದೇ ನಾನು ಮಾಡಿದ್ದು ಅಂದಾಗ ಏರಿಳಿತಗಳು ಆಗ್ತವೆ. ಇವತ್ತಿನ ಯುವಜನತೆ, ಇವತ್ತಿನ ಪಾಪ್ಯುಲೇಷನ್, ಇವತ್ತಿನ ಜನ ಯಾಕೆ ಟೆನ್ಷನ್ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂದ್ರೆ, ಪ್ರತಿಯೊಬ್ಬರು ಈ ಒಂದು ಭಾವನೆಯಲ್ಲಿದ್ದಾರೆ. ನಾನ್ ಮಾಡಿದೆ, ಬಸವ ಅಕ್ಯೂ ಅಕಾಡೆಮಿ ನಾನ್ ಮಾಡಿದ್ದು, ನನ್ನಿಂದ. ಆ ಭಾವನೆ ಇತ್ತು ಅಂದ್ರೆ ನೀವು ಅಪ್ ಅಂಡ್ ಡೌನ್ ಇದ್ದಿದ್ದೆ ಅಷ್ಟೇ. ಇದು ಆಯ್ತು. ನಿನ್ನ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಇದು ಆಯ್ತು, ಅಷ್ಟೇ ಆಯ್ತು. ನೆಕ್ಸ್ಟ್ ಬೆಸ್ಟ್ ನೋಡೋಣ. ಎಷ್ಟೋ ವರ್ಷ ಗೊತ್ತಿಲ್ಲ ನನಗೆ, ಆಯ್ತು ಆಗತ್ತೆ, ಹೋಯ್ತು. ಒಂದು ಮಾತಿದೆ, ಬಾರದು ಬಪ್ಪದು, ಬಪ್ಪುದು ತಪ್ಪದು. ಅಷ್ಟು ಆ ಒಂದು ಫ್ರೀ ಫ್ಲೋ ಆಫ್ ಮೈಂಡ್ ಇದ್ದಾಗ ನಿನ್ನ ದೇಹದ ಕಾರ್ಯಕ್ಷಮತೆ ಹಾಗೇ ಇರುತ್ತೆ, ಎಲ್ಲಿ ಸರ್ಕ್ಯುಲೇಷನ್ ಡೌನ್ ಆಗಲ್ಲ. ಕೆಲವರು ಟೆನ್ಷನ್ಗೆ ಎಷ್ಟು ಸರ್ಕ್ಯುಲೇಷನ್ ಡೌನ್ ಆಗುತ್ತೆ ಅಂದ್ರೆ ಒಂದು ಪಾರ್ಶ್ವವಾಯು ಹೊಡೆದ್ಬಿಡ್ತೈತೆ, ಸ್ಟ್ರೋಕ್ ಹೊಡೆದ್ಬಿಡ್ತೈತೆ. ಸ್ಟ್ರೋಕ್ ಯಾವಾಗ ಹೊಡಿತೈತೆ ಹೇಳಿ? ಇವಾಗ ಎಲ್ಲಾ ಬಾಡಿ ಸರ್ಕ್ಯುಲೇಷನ್ ಚೆನ್ನಾಗಿತ್ತಂದ್ರೆ ಚೆನ್ನಾಗಿ, ಎಷ್ಟು ಸರ್ಕ್ಯುಲೇಷನ್ ಡೌನ್ ಆಗುತ್ತೆ ಅಂದ್ರೆ ಒಂದು ಕೈಗೆ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದು, ಎನರ್ಜಿ ಫುಲ್ ಆಗದೆ ಇರೋದು, ಪ್ರಜ್ಞೆ ತಪ್ಪಿದ್ದೋಗ್ಬಿಡ್ತಾರೆ, ಸ್ಟ್ರೋಕ್ ಆಗ್ಬಿಡುತ್ತೆ. ಕಣ್ ಕಾಣಲ್ಲ. ಎಸ್, ಆ 3 ಅಗ್ನಿಗಳು ತುಂಬಾ ಚೆನ್ನಾಗಿ. ಅದು 3 ಅಗ್ನಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಗ್ನಿ, ಚಿತ್ತಾಗ್ನಿ. ಮೊನ್ನೆ ಒಂದು MBBS ಸ್ಟೂಡೆಂಟ್ ಬಂದಿದ್ದಾರೆ, 3rd ಇಯರ್ MBBS ಸ್ಟೂಡೆಂಟ್, ಅವ್ರ ಅಮ್ಮನ ಕರ್ಕೊಂಡ್ ಬಂದಿದ್ದಾರೆ. ಯಾಕೆ ಗೊತ್ತಾ? PCOD ಪ್ರಾಬ್ಲಮ್. ಅವ್ರಿಗೂ ಎಲ್ಲ ಮೆಡಿಸಿನ್ಸ್ ಗೊತ್ತು, ಎಲ್ಲ ಹಾರ್ಮೋನ್ಸ್ ಗೊತ್ತು, ಎಲ್ಲ ತಗೋತಾರೆ. ಬಟ್ ಅವ್ರಿಗೂ ಗೊತ್ತು ತಗೊಂಡ್ರೆ ಇನ್ನೇನಾಗತ್ತೆ, ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ, ಡಿಪೆಂಡೆನ್ಸಿ ಅದು ಇದು ಅಂತ. ಅವ್ರ ಅಮ್ಮ ನಮ್ಮ ಸ್ಟೂಡೆಂಟ್ ಕರ್ಕೊಂಬಂದಿದ್ದಾರೆ. ನೋಡಿ, ತುಂಬ ಜನ ಎಸ್ಪೆಷಲಿ ಗರ್ಲ್ಸ್, ಹೆಣ್ಮಕ್ಳು 18ರಿಂದ 25-30 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳು, ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಚಿತ್ತಾಗ್ನಿ ಏನು, ಅದ್ರ ಕೆಲಸ ಏನು ಅಂತ. ನೋಡಿ, ಇಲ್ಲಿ ಹೈಪೋಥಾಲಮಸ್ ಇರುತ್ತೆ, ಪಿಟ್ಯೂಟರಿ ಅಂಡ್ ಹೈಪೋಥಾಲಮಸ್. ಅಲ್ಲಿ ಒಂದು 2 ಹಾರ್ಮೋನ್ ರಿಲೀಸ್ ಆಗುತ್ತೆ, FSH ಅಂಡ್ LH ಅಂತ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ. ಆ 2 ಹಾರ್ಮೋನ್ ಎಲ್ಲಿಗೆ ಹೋಗುತ್ತೆ? ನಿಮ್ಮ ಗರ್ಭಕೋಶಕ್ಕೆ ಹೋಗುತ್ತೆ, ಓಕೆನಾ, ಓವರೀಸಿಗೆ ಹೋಗುತ್ತೆ. ಆ ಓವರೀಸಿನಲ್ಲಿ 28 ದಿನ ಹೋದಾಗ ಅದು ಆ ಒಂದು ಎಗ್ ಮೆಚ್ಯೂರ್ ಆದಾಗ ಅದು ಆಚೆ ಬರುತ್ತೆ, ಮೆನ್ಸಸ್. ಅಂದ್ರೆ ಇದು ವಾರ್ಮ್ ಇದ್ರೆ ತಾನೇ ಹಾರ್ಮೋನ್ ಪ್ರೊಡ್ಯೂಸ್ ಆಗಿ ಇಲ್ಲಿಗೆ ಹೋಗೋದು.
ಕೆಲಸ ಮಂತ್ಲಿ ಮೆನ್ಸಸ್ ಆಗ್ತಾ ಇಲ್ಲ, ಪೀರಿಯಡ್ಸ್ ತುಂಬಾ ಜನ ಮಕ್ಕಳಿಗೆ ಮೆನ್ಸಸ್ ಡಿಲೇ ಆಗ್ತಾ ಇದೆ. ಯಾಕಾಗಿ ಆಗ್ತಾ ಇದೆ ಅಂತಂದ್ರೆ ಸ್ಟ್ರೆಸ್. ನನ್ ಕೇಳಿದ್ರೆ ಹೆಣ್ಮಕ್ಳಿಗೆ 0 ಸ್ಟ್ರೆಸ್ ಕೊಡ್ಬೇಕು ನಾವು ಹೆಣ್ಮಕ್ಳಿಗೆ. ನನ್ನ ಮಗಳ ಸ್ಕೂಲಿಗೆ ಸೇರಿಸಿ ನಮ್ಮ ಹೆಡ್ಮಿಸ್ ಕೇಳಿದ್ರು, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ, ಕೇಳಿದಾಗ ರಜಾ ಕೊಡ್ರಿ, ನನ್ನ ಮಗಳಿಗೆ ಆಟ ಆಡಿಸ್ರಿ, ಏನು ಹೋಮ್ವರ್ಕ್ ಕೊಡಬೇಡಿ ಅಂತ ಹೇಳಿದೆ ನಾನು. ಸರ್ ಹೇಳ್ತೀನಲ್ವಾ, ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಇವತ್ತು PhD ಡಿಗ್ರಿಗಳೆಲ್ಲ ಮಾಡಿಲ್ವಾ? ಇಟ್ ಡಸಂಟ್ ಮೀನ್ ದಟ್ ನೀನು ಇದೇ ಸ್ಟ್ಯಾಂಡರ್ಡ್ ಅಲ್ಲಿ, ಇದೇ ಕಾಲೇಜಲ್ಲಿ, ಇದೇ ಸ್ಕೂಲಲ್ಲಿ ಏನಿಲ್ಲ. ನೀವು ಇಲ್ಲಿ ಫೈರ್ ಮೇಂಟೈನ್ ಮಾಡಿ, ಇಲ್ಲಿ ಫೈರ್ ಮೇಂಟೈನ್ ಮಾಡಿ, ನೀವು ಇಂಟೆಲಿಜೆಂಟೇ ಅಲ್ಲ. ಇವಾಗ ನಮ್ಮ ಅಕ್ಕ ಇದ್ದಾರೆ, ಅವ್ರ ಸ್ಕೂಲ್ ಮುಖ ನೋಡಿಲ್ಲ, ಈ ಒಂದೆರಡು ಬರಲ್ಲ. ನಾನು ಡಿಗ್ರಿಗಳು ಮಾಡಿದ್ದೀನಿ. ನಮ್ಮ ಮನೇಲಿ ಹೋಗಿ ಕೇಳಿ ಯಾರು ಬುದ್ಧಿವಂತರ ಅಂತ. ನಮ್ಮ ಮನೆಯಲ್ಲಿ ಬಸ್ಸಿಗೆ ಏನು ಗೊತ್ತಾಗಲ್ಲ, ಅವನಿಗೇನು ಗೊತ್ತು. ಅಂದ್ರೆ ಸಾಮಾನ್ಯ ಜ್ಞಾನ ತುಂಬಾ ಅದ್ಭುತವಾಗಿರುತ್ತೆ ಹೆಣ್ಮಕ್ಳಲ್ಲಿ. ಅದನ್ನ ನಾವು ಹೋಮ್ ವರ್ಕ್ ಅಂತ ಸ್ಟ್ರೆಸ್ ಮಾಡಿಸಿ, ಜಾಬ್ ಅಂತ ಅದು ಇದು ಸ್ಟ್ರೆಸ್ ಮಾಡಿಸಿ ಅಗ್ನಿ ಡೌನ್ ಆಗುತ್ತೆ. ನೀವೆಷ್ಟು ಸ್ಟ್ರೆಸ್ ಆಗ್ತಿರೋ ಅದು ಅಗ್ನಿ ಡೌನ್ ಆಗುತ್ತೆ. ನಾನು ಓದಬೇಡಿ ಬರಿಬೇಡಿ ಅಂತ ಹೇಳ್ತಾ ಇಲ್ಲ, ಹಿಂಗೆ ಆಗ್ಬೇಕಂತ ಮಾಡಬೇಡಿ, ಫಿಕ್ಸ್ ಮಾಡಬೇಡಿ. ಅವ್ನಿಗೆ ಟೆನ್ಷನ್ ಆಗುತ್ತೆ, ಅವಾಗ ತಲೆಗೆ ತಗೋತಾನೆ. ಬೇಡ. ಎಸ್ಪೆಷಲಿ ಮಕ್ಕಳು ಮೆನ್ಸ್ಟ್ರೇಷನ್ ಚೆನ್ನಾಗಿರ್ಬೇಕು, ಒಂದು 4 ಮಕ್ಕಳಾಗಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡಬೇಡಿ ಹೆಣ್ಣು ಮಗುಗೆ. ಓಕೆ ಮಾಡಮ್ಮ, ನೀವು ಓದಷ್ಟು ಓದು, ಒಳ್ಳೇದಾಗಿ ನೀವು ಮಾಡ್ದಷ್ಟು ಮಾಡಿ, ನಿಮ್ಮ ಎದುರು ನಿಮ್ಮ ಹಿಂದೆ ಬೆಂಬಲವಾಗಿ ನಾನು ಇರ್ತೀನಿ, ಮಾಡು, ಏನಾಗುತ್ತಾಗಲಿ ಮಾಡು, ಅಷ್ಟೇ. ಗುರಿ ಇಟ್ಕೊ ಮಾಡು, ಅಷ್ಟೇ. ಹಿಂಗೆ ಮಾಡು ಅಂತ ಫಿಕ್ಸ್ ಮಾಡಿದಾಗ್ಲೇ ಅವ್ರಿಗೆ ಟೆನ್ಷನ್ ಆಗೋದು. ಕರೆಕ್ಟ್. ಎಸ್, ಅದು ಈವನ್ ಗಂಡು ಮಕ್ಕಳಿಗೆ ಅಪ್ಲೈ ಆಗುತ್ತೆ. ಇವತ್ತು ತುಂಬಾ ಜನ ಇನ್ಫರ್ಟಿಲಿಟಿ, ಬ್ಯಾಕ್ ಪೇನ್, ಇನ್ನು ಮದುವೆನೇ ಆಗಿರಲ್ಲ ಬ್ಯಾಕ್ ಪೇನ್ ಅಂತಾರೆ. ಮಂಡಿ ಬ್ಯಾಕ್ ಪೇನು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಮಕ್ಕಳು. ಡಿಪ್ರೆಷನ್ ಅಂದ್ರೆ ಏನು ಆಶ್ಚರ್ಯ ಅಲ್ಲ? ಚಿಕ್ಕ ಮಕ್ಕಳು ಡಿಪ್ರೆಷನ್, ಲೋನ್ಲಿನೆಸ್ ಏನೇನೋ ಹೇಳ್ತಾವೆ ಮಕ್ಕಳು. ಹೇಳ್ತವೆ, ಅವೇ ಹೇಳ್ತವೆ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ನಿಮ್ಮ ಚಿತ್ತಾಗ್ನಿ ಡೌನ್ ಆಗ್ತಾ ಇದೆ. ಇದು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನೀವು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗಿರ್ಬೇಕು. ನಿಮ್ಮ ಸ್ಪಿರಿಚುಯಾಲಿಟಿ ಇಂಪಾರ್ಟೆಂಟ್. ಎಲ್ಲರೂ ಸ್ಪಿರಿಚುಯಾಲಿಟಿ ಆಧ್ಯಾತ್ಮನ ತಡೆ ದೇವ್ರು ಅನ್ಕೊಂಡಿದ್ದೀರಾ? ಅಲ್ಲ, ದೇವ್ರಂತ ವರ್ಡ್ ಕೊಟ್ಟಿರೋದು ನಾವೇ. ಸ್ಪಿರಿಚುಯಾಲಿಟಿ ಅಂತಂದ್ರೆ ಪಂಚಭೂತಗಳು ನಿನ್ನಲ್ಲಿರ್ಬೇಕು. ಆಕಾಶ ತತ್ವ, ನೀನು ಯಾರ ಜೊತೆ ಮಾತಾಡಿದ್ರೆ ತಲೆ ಖಾಲಿ ಇರಬೇಕು. ಪ್ರೀ ಡಿಫೈನ್ಡ್ ಓಪನ್. ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವೇನು ಅದು ಇದು ಒಳ್ಳೇನು ಕೆಟ್ಟನು ಲಾಭ ನಷ್ಟ ಇವೆಲ್ಲ ಲೆಕ್ಕಲಾಚಾರ ಇಲ್ಲದೆ ನಿನ್ನ ಹತ್ರ ಮಾತಾಡಬೇಕು. ಅದು ಆಕಾಶ ತತ್ವ. ನೆಕ್ಸ್ಟ್ ಅಗ್ನಿ. ಅಗ್ನಿ ಅಂತಂದ್ರೆಗಿನಾಗಿ ಅನ್ಕಂಡೀಷನಲ್ ಲವ್, ಅಂದ್ರೆ ಯಾರ ಹತ್ರನು ವಿತೌಟ್ ಎಕ್ಸ್ಪೆಕ್ಟೇಷನ್ ವ್ಯವಹಾರ ಮಾಡೋದು. ವ್ಯವಹಾರ ಅಂದ್ರೆ ದುಡ್ಡಿಂದಿರ್ಬೋದು, ಕೊಡು ತಗೊಳೋದಿರ್ಬೋದು, ಗಂಡ ಇರ್ಬೋದು, ಏನಿತ್ತೀನಿ. ಇವಾಗ ನನ್ನ ಹೆಂಡ್ತಿನ ವಿತೌಟ್ ಎಕ್ಸ್ಪೆಕ್ಟೇಷನ್ ಲವ್ ಮಾಡಿದೆ ಅನ್ಕೊಳ್ಳಿ, ಸೂಪರ್ ಇರುತ್ತೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಇಂದ ಮಾಡ್ತೀವೋ, ನೀನ್ ಅದ್ ಮಾಡಿದ್ರೆ ನೀನ್ ಅವಾಗ ಬೈದ್ರೆ ನಾನು ಇವಾಗ ಬೈತೀನಿ, ನೀನ್ ಅದನ್ನ ಮಾಡಿದ್ರೆ ನಾನು ಇದನ್ನ ಮಾಡ್ತೀನಿ. ಹಿಂಗೆ ಎಕ್ಸ್ಪೆಕ್ಟೆಡ್ ಮಾಡಿದಾಗ ನಿಮ್ಮ ಅಲ್ಲಿ ಅಗ್ನಿ ಕಮ್ಮಿ ಆಗುತ್ತೆ. ಮೂರನೇದು ಪೃಥ್ವಿ. ಪೃಥ್ವಿ ಅಂದರೆ ಕಾನ್ಷಿಯಸ್ನೆಸ್, ಅಂದರೆ ಅರಿವು. ನೀನೇನೇ ಕೆಲಸ ಮಾಡು ಅರಿವಿನಿಂದ ಮಾಡು. ಏನಾನ ಕೆಟ್ಟ ಕೆಲಸ ಮಾಡಿದ್ರೆ ಹಳ್ಳಿ ಕಡೆ ಬೈತಾರೆ, ಅರಿವಿಲ್ಲ ಅನ್ಲೇ ನಿನಗೆ ಅಂತ. ಬುದ್ಧಿ ಐತೆ ಅನ್ಲಿ? ಬುದ್ಧಿ ಇಲ್ಲ, ನಿನ್ಗೆ ಅರಿವಿಲ್ಲ. ಅರಿವು ಅಂತಂದರೆ ಪ್ರಜ್ಞೆ. ನೀನು ಮಾಡೋ ಪ್ರತಿ ಕೆಲಸದಲ್ಲಿ ಪ್ರಜ್ಞೆಯಿಂದ ಮಾಡೋದು, ಅದು ಪೃಥ್ವಿ. ನಾಲ್ಕನೇದು ವಾಯು. ವಾಯು ಅಂತಂದ್ರೆನಾಗಿ ಲೆಟ್ ಇಟ್ ಗೋ. ಯಾವುದೇ ಒಂದು ಅದು ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು ಮೈಂಡಿಗೆ, ಅದನ್ನು ಬಿಡಬೇಕು. ಕೆಟ್ಟದ್ದು ಬಂದಿದ್ದು ಬಿಟ್ಟಿಲ್ಲ ಅಂದ್ರೆ ನೆಗೆಟಿವ್ ಥಾಟ್ಸ್ ಆಗುತ್ತೆ, ಒಳ್ಳೇದು ಬಂದಿದ್ದು ಬಿಟ್ಟಿಲ್ಲ ಅಂದ್ರೆ ಅಹಂಕಾರ ಬರುತ್ತೆ, ನಾನೇ ಮಾಡಿದ್ದೆ ಅಂತ. ಐದನೇದು ಬಂದ್ಬಿಟ್ಟು ಜಲತತ್ವ. ಇದನ್ನು ವಿಸ್ಡಮ್ ಹೇಳುತ್ತೆ. ಅಂದರೆ ನೀನು ಯಾವುದೇ ಏನೇ ಮಾಡಿದ್ರು ಬುದ್ಧಿವಂತಿಕೆಯಿಂದ, ವಿಸ್ಡಮಿಂದ, ನಥಿಂಗ್ನೆಸ್ಸಿಂದ ಮಾಡಬೇಕು ಅಂತ. ಈ ಪಂಚಭೂತಗಳು ನಿನ್ನಲ್ಲಿದ್ದಾಗ ನೀನು ಸ್ಪಿರಿಚುಯಾಲಿಟಿ ನಿಂದು.
ಧ್ಯಾನ ಮಾಡಿದ್ರೆ ಸ್ಪಿರಿಚುಯಾಲಿಟಿ, ಪೂಜೆ ಮಾಡಿದ್ರೆ ಆಧ್ಯಾತ್ಮಿಕತೆ ಅಲ್ಲ. ಅದಕ್ಕೆ ಬೇರೆ ಬೇರೆ ಕ್ಲಾಸ್ ಈ 5 ತತ್ವಗಳು ನಿನ್ನಲ್ಲಿ ಅಳವಡಿಸ್ಕೊಂಡಾಗ ನಿನ್ನ ಚಿತ್ತಾಗ್ನಿ ಹೆಂಗಿರುತ್ತೆ ಗೊತ್ತಾ? ಆ ಸಹಸ್ರಾರ ಚಕ್ರಕ್ಕೆ ಹೋಲಿಸ್ತಾರೆ, ಹಿಂಗ್ ಅರಳಿರುತ್ತೆ. ಈ ಮೂಲಾಧಾರದಿಂದ ಸಹಸ್ರಾರ, ಕರೆಕ್ಟ್. ಈ ಸಹಸ್ರಾರ ಚಕ್ರ ಅರಳಬೇಕಂದ್ರೆ ಈ 5 ತತ್ವಗಳು ನಿನ್ನಲ್ಲಿರ್ಬೇಕು. ಅವಾಗ ಟೆನ್ಷನ್ ಇರಲ್ಲ, ಮತ್ಸರ ಇರಲ್ಲ, ದ್ವೇಷ ಇರಲ್ಲ, ಓಕೆ, ಅಹಂಕಾರ ಇರಲ್ಲ, ಖುಷಿಯಾಗಿರ್ತೀಯ ನೀನು. ಯಾವ ಕಾಯಿಲೆ ಗೊತ್ತಾಗುತ್ತೆ ಎಷ್ಟು ಲವಲವಿಕೆಯಿಂದ ಇದ್ದಾರೆ. ಕಾಯಿಲೆ ಎಲ್ಲಿಂದ ಬರುತ್ತೆ? ನಿನ್ನ ನೋಡಿ ನಾನು ನಕ್ಕಾಗ ನನ್ನ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಕರೆಕ್ಟ್. ನಿನ್ನ ನೋಡಿ ಅಸೂಯೆ ಪಟ್ಕೊಂಡ್ರೆ ಕರೆಕ್ಟ್ ನನ್ನ ಹೊಟ್ಟೆ ಉರಿ ನಾವೇ ಹಾಳಾಗೋದು. ಅದೇ ಹೊಟ್ಟೆ ಉರಿ ಅಂತೀವಿ ನಾವು. ಹೊಟ್ಟೆ ಉರಿತದೆ. ಹೌದು. ಎಲ್ಲ ಆರ್ಗನ್ಗಳು ಒಂದೊಂದು ಆರ್ಗನ್ ಆಳಗೋದಕ್ಕೆ ಒಂದೊಂದು ಭಾವನೆಗಳ ಕಾರಣ. ಭಯ ಬಿದ್ದರೆ ಕಿಡ್ನಿ ಡೌನ್ ಆಗುತ್ತೆ, ಕೋಪ ಮಾಡ್ಕೊಂಡ್ರೆ ಲಿವರ್ ವೀಕ್ ಆಗುತ್ತೆ, ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಲಂಗ್ಸ್ ವೀಕ್ ಆಗುತ್ತೆ, ಓಕೆ, ದ್ವೇಷ ಮಾಡಿದ್ರೆ ಹಾರ್ಟ್ ವೀಕ್ ಆಗುತ್ತೆ, ಚಿಂತೆ ಮಾಡಿದ್ರೆ ಸ್ಪ್ಲೀನ್ ಅಂಡ್ ಪ್ಯಾಂಕ್ರಿಯಸ್ ವೀಕ್ ಆಗುತ್ತೆ. ಒಂದೊಂದು ಎಮೋಷನ್ನು ಒಂದೊಂದು ಆರ್ಗನ್ನ ವೀಕ್ ಮಾಡುತ್ತೆ. ಅದಾಗಬೇಕು ಆಗಬಾರ್ದು ಅಂತಂದರೆ ನೀವು ಸ್ಪಿರಿಚುಯಾಲಿಟಿ ಇಂಪಾರ್ಟೆಂಟ್. ಚಿತ್ತಾಗ್ನಿ. ಈಗಿನ ಜನಸಂಖ್ಯೆಗೆ, ಈಗಿನ ಪಾಪ್ಯುಲೇಷನ್ ಅಲ್ಲಿ ಎಲ್ಲ ಇದಾರಲ್ವಾ, ಅವ್ರು ಯಾರಿಗೂ ತಲೆ ಬಗ್ಗೆ ಯೋಚನೆನೇ ಇಲ್ಲ. ದುಡ್ಡಿನ ಬಗ್ಗೆನೇ ಯೋಚನೆ, ಅದೇ ಜಾಸ್ತಿ ತಲೆ ಸ್ಟಕ್ ಆಗೋದು. ಓದು ಯಾಕೆ ದುಡ್ಡು ಮಾಡಕ್ಕೆ, ಅಷ್ಟೇ. ಸೀಟ್ ಯಾಕೆ ದುಡ್ಡು ಮಾಡಕ್ಕೆ? ದುಡ್ಡೊಂದೇ ಜೀವನ ಅಲ್ಲ. ಇವ್ ನಿನ್ನ ಹತ್ರ ₹1,00,00,000 ಇರ್ಬೋದು, ಆರೋಗ್ಯ ಇಲ್ಲಾಂದ್ರೆ ಏನ್ ಮಾಡ್ತೀಯ? ಉಪಯೋಗ ಇಲ್ಲ. ಹಾಗಾಗಿ ಚಿತ್ತಾಗ್ನಿನ ನೀವು ಸರಿಯಾಗಿ ಇಟ್ಕೊಂಡ್ರೆ ಬರೋ ಕಾಲೇನು ಬರಲ್ಲ, ಬಂದಿರೋದು ಹೋಗುತ್ತೆ. ನಾನು ಹೇಳ್ತೀನಲ್ಲ, ನಿಮ್ಮ ಡಯಾಬಿಟಿಸ್ ಬೇರೆ ಯಾವ ಥೆರಪಿ, ಯಾವ ಫುಡ್ ಏನು ಮಾಡಬೇಡಿ. ಫಸ್ಟ್ ತಲೆ ಸರಿ ಮಾಡ್ಕೊಳ್ಳಿ. ಎದುರಿಗಿರೋರು ನೋಡಿದ್ರೆ ನಗದ್ ಕಲೀರಿ. ಕರೆಕ್ಟ್. ಮನಸ್ಫೂರ್ತಿಯಾಗಿ ಅವ್ರಿಗೆ ವಿಶ್ ಮಾಡಿ. ಕರೆಕ್ಟ್. ಹೌದು. ಯಾವನಾರು ಏನು ಕಾರ್ ತಗೊಂಡ್ಬಿಟ್ಟ ಸಾಕು, ನಗದಿರ್ಲಿ, ಒಳಗಡೆ ಹಂಗೇ ಕುದೀತಾ ಇರ್ತಾನೆ, ಅವನೇ ಹಾಳಾಗ್ತಿರ್ತಾನೆ. ಪಕ್ಕದ ಚೂರು ಬಿಲ್ಡಿಂಗ್ ಕಟ್ಬಿಟ್ರೆ ಸಾಕು, ಅವ್ನು ಅದನ್ನೇ ಕೊರಿತಾ ಇರ್ತಾರೆ, ಹಂಗೆ ಹಾಳಾಗ್ಬಿಡ. ಫಸ್ಟ್ ತಲೆನ ಕರೆಕ್ಟಾಗಿ ಇಟ್ಕೊಳ್ಳಿ. ಅವ್ರು ಉದ್ದಾರ ಅವ್ರ ಆಮೇಲೆ ನಿನ್ನ ಜೀವನ ಇರೋದು ಒಂದು ಜೀವನ ಜೀವಿಸ್ಬೇಕು. ಅದರಲ್ಲಿ ಆ 360 ಡಿಗ್ರಿನಲ್ಲಿ ಒಂದು 60 ಡಿಗ್ರಿ ದುಡ್ಡು, ಇನ್ನು 300 ಡಿಗ್ರಿ ಬೇರೆ ಬೇರೆ ಕೋನಗಳಿದೆ, ಬೇರೆ ಬೇರೆ ಆ್ಯಂಗಲ್ ಲೈಫ್ ಇದೆ. ಓಕೆ, ಫ್ರೆಂಡ್ಸ್ ಇದ್ದಾರೆ, ಆ್ಯಂಡ್ ಟ್ರಾವೆಲಿಂಗ್ ಇದೆ, ನೋಡೋದಿದೆ, ಆ ಪಂಚಭೂತಗಳು, ಪಂಚ ಋತುಗಳು. ಮಳೆಗಾಲ ಬಂತು, ಚಳಿಗಾಲ ಬಂತು, ಒಂದೊಂದು ಋತುವನ್ನ ನೀವು ಅನುಭವಿಸಿ. ಆಟೋಮೆಟಿಕ್ ಆಗಿ ಫೈನಲ್ ಆಗಿ ನನ್ನ ಜನತೆಗೆ ಹೇಳೋದೇನೆಂದ್ರೆ, ನಿಮ್ಮ ಒಂದು ಮನಸ್ಥಿತಿ 2 ಜನರೇಷನ್ ಹಿಂದಕ್ಕೆ ಹೋಗ್ಬೇಕು. 1 ಜನರೇಷನ್ ಅಲ್ಲ, 2-3 ಜನರೇಷನ್ ಹಿಂದಕ್ಕೆ ಹೋದ್ರೆ ನಿಮ್ಮ ತಾತ ಮುತ್ತಾತರು ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಫಸ್ಟ್ ಏನಾದ್ರು ತಿನ್ನಾಕ ಕುಡಿಯಕ್ಕೆ ಕೊಟ್ಟು ಮಾತಾಡ್ಸಿ. ಇವಾಗ ಮನೆ ಒಳಗೆ ಬಿಟ್ಕೊಳ್ಳಲ್ಲ. ಅಲ್ಲೇ ನಾನೇ ಬರ್ತೀನಿ, ಎಲ್ಲರೂ ನಾನು ಬರ್ತೀನಿ, ಲೊಕೇಶನ್ ಕಳಿಸಿರ್ತೀನಿ ಅಲ್ಲಿರೋ. ಸೊ ಹಾಗಾಗಿ ಫಸ್ಟು ಹಂಚ್ಕೊಳ್ಳಿ, ಶೇರ್ ಮಾಡಿ, ಪ್ರೀತಿ ಮಾಡಿ, ಖುಷಿಯಾಗಿರಿ. ಇದೆಲ್ಲ ಇನ್ನೊಬ್ಬರಿಗೋಸ್ಕರ ಮಾಡೋದಲ್ಲ, ನಿಮ್ಗೋಸ್ಕರ. ಎಸ್. ಸೊ ಇಷ್ಟೆಲ್ಲ ಆಯ್ತು, ಈಗ ಆಯ್ತು, ಬಂದ್ಬಿಡ್ತು ಇವಾಗ ಇಷ್ಟೆಲ್ಲ ಆಯ್ತು. ಇದೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ಮಿನಿಮಮ್ ಅಂದ್ರೆಗಿನ ಒಂದು 30-40% ಶುಗರು BP ಕಂಟ್ರೋಲಿಗೆ ಬಂದ್ಬಿಡ್ತದೆ. ಇನ್ನು ಮಿಕ್ಕಿದ್ದಕ್ಕೆ ಬಣ್ಣ ಚಿಕಿತ್ಸೆಲಿ ನೆಕ್ಸ್ಟ್ ಹೇಳ್ತೀನಿ. ಎಸ್ ವೀಕ್ಷಕರೇ, ಹಾಗಾದ್ರೆ ಎಪಿಸೋಡ್ ನೋಡ್ತಾರೆ. ಇದು ರೈಟ್ ನ್ಯೂಸ್.